ಅಳಿಯಂದ್ರೆ ತಗೊಳ್ಳಿ, ಇದರಲ್ಲಿ 6,000 ಇದೆ. ನೀವು ಕೇಳಿದ 5,000 ಅಲ್ವಾ, ಇನ್ನೂ 1,000 ಎಕ್ಸ್ಟ್ರಾ ಇದೆ, 6,000 ಇದೆ. ತಗೊಳ್ಳಿ ಅಳಿಯಂದ್ರೆ. ಅಯ್ಯೋ ಅತ್ತೆ ಅವರೇ, ನಾನು ಕೇಳಿದ್ದು ಬರೀ 5,000 ಅಲ್ವಾ, ನೀವು ಯಾಕತ್ತೆ ಜಾಸ್ತಿ ಕೊಡ್ತಿದ್ದೀರಾ? ನನಗೆ 5,000 ಸಾಕು. ಅತ್ತೆ, ನೀವು ನಾನು ಕೊಡೋ ಹಣನ ವಾಪಸ್ ಈಸ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾನು ದುಡ್ಡು ಇಸ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಏನು ಅಳಿಯಂದ್ರೆ, ಈಗಿನ ಕಾಲದಾಗೆ ಅತ್ತೆ ಹತ್ರ ದುಡ್ಡು ಇಸ್ಕೊಂಡು ಚೆನ್ನಾಗಿ ತಿನ್ನೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಕೊಟ್ಟಿರೋ ಹಣನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಇಂಥ ಒಳ್ಳೆ ಮನಸ್ಸಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಅಳಿಯಂದ್ರೆ, ನೀವು ಈ ದುಡ್ಡನ್ನ ಏನು ವಾಪಸ್ ಕೊಡಬೇಡಿ. ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಂಡ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತೆ. ಪಾಪ ನೀವು ಕಷ್ಟ ಕಾಲಕ್ಕೆ ದುಡ್ಡು ಕೇಳ್ತಾ ಇದ್ದೀರಾ ತಾನೇ, ಏನು ಸುಮ್ಮನೆ ಏನು ಇಸ್ಕೊಂಡು ಹೋಗಲ್ವಲ್ಲ. ತಗೊಳ್ಳಿ, ಪರವಾಗಿಲ್ಲ. ಸರಿ ಅತ್ತೆ, ಆಯಿತು, ನಾವು ಇನ್ನು ಹೊರಡ್ತೀವಿ. ಏ ನೋಡ್ದಾ, ನಿಮ್ಮ ಅಮ್ಮನ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಿಕೊಂಡೆ, ಹೀಗೆ ಚೆನ್ನಾಗಿ ವಸೂಲಿ ಮಾಡ್ಕೊತಾ ಇರ್ತೀನಿ. ಲೇ ಊರ್ಮಿ, ಇದರಲ್ಲಿ ನಿನಗೆ 1,000 ರೂಪಾಯಿ ಕೊಡ್ತೀನಿ, ನೀನು ಸಹಾಯ ಮಾಡ್ದಲ್ಲ ಅದಕ್ಕೆ ಬೋನಸ್ಸು, ತಗೊಂಡು ಎಂಜಾಯ್ ಮಾಡ್ಕೋ. ಅದೇನು ನಾಟಕ ಮಾಡ್ತೀಯೇ ನಿಮ್ಮ ಅಮ್ಮನ ಮುಂದೆ? ಅಬ್ಬಬ್ಬಬ್ಬಬ್ಬ, ಗಂಡನ ಬಿಟ್ಕೊಡೋದೇ ಇಲ್ವಲ್ಲ, ಚೆನ್ನಾಗಿ ನಾಟಕ ಮಾಡಿದೆ. ಹಾಂ, ಅದಕ್ಕೆ ನಿನಗೆ 1,000 ರೂಪಾಯಿ ಟಿಪ್ಸ್ ಕೊಡ್ತಾ ಇದ್ದೀನಿ, ತಗೊಳ್ಳೇ. ಅಯ್ಯೋ ರೀ, ನನಗೆ ಡೌಟ್ ಇತ್ತು ಅಮ್ಮ ಕಾಸು ಕೊಡ್ತಾರೋ ಇಲ್ವೋ ಅಂತ. ಹೇಗೋ ನಾವಿಬ್ಬರು ಮಾಡಿದ ನಾಟಕಕ್ಕೆ ಕಾಸು ಕೊಟ್ಬಿಟ್ರು. ನಿಮ್ಮ ಮೇಲೆ ಮಾತ್ರ ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ ರೀ ಅಮ್ಮ. ಈಗಲೇ ಹೇಳ್ತಾ ಇದ್ದೀನಿ, ಅಮ್ಮನ ಹತ್ರ ತುಂಬ ಹುಷಾರಾಗಿ ದುಡ್ಡಿಸ್ಕೋಬೇಕು. ಏನಾದರೂ ನಮ್ಮ ಮೇಲೆ ಅನುಮಾನ ಬಂತು ಆಮೇಲೆ ಅಷ್ಟೇ, ಜನ್ಮ ಜಾಲಾಡಿಸ್ಬಿಡ್ತಾಳೆ ಅಮ್ಮ. ನಿನಗೆ ಯಾಕೆ ಯೋಚನೆ? ನಮ್ಮ ಅತ್ತೆನ ಬೋರ್ಡ್ಸ್ ಬಟ್ಟಿಕ್ಕವರೆಗೂ ನನಗೆ ನೆಮ್ಮದಿ ಇಲ್ಲ. ಒಟ್ನಾಗೆ ಇಬ್ಬರು ಚೆನ್ನಾಗಿ ಲೂಟಿ ಮಾಡಿಕೊಂಡೆ ಊರು ಬಿಟ್ಬಿಡೋಣ, ಸರಿನಾ? ರೀ, ನಾವಿಬ್ಬರು ಏನಾದರೂ ಮಾಡಿ ಈ ಮನೆ ಅಧಿಕಾರನೆಲ್ಲ ನಮ್ಮ ಕೈಗೆ ವಶ ಮಾಡ್ಕೋಬೇಕು. ತಡಿಯೇ, ಈ ಮದುವೆ ಒಂದು ಆಗಿಬಿಡಲಿ, ಆಮೇಲೆ ಈ ಮನೆ ಅಧಿಕಾರ ಎಲ್ಲ ನಮ್ಮದೇ. ಈ ಮನೆಯಲ್ಲೆಲ್ಲ ನಮ್ಮಿಬ್ಬರದೇ ದರ್ಬಾರ್ ನಡಿಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಈ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರ್ಸ್ಕೊಳ್ಳೋವರೆಗೂ ನನಗೆ ಸಮಾಧಾನನೇ ಇಲ್ಲ. ನಾನು ಅದಕ್ಕೆ ಅಲ್ವೇನೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು. ಅತ್ತೆ ಅವರಿಬ್ಬರು ಮಕ್ಳಿಗಿಂತ ನನ್ನೇ ಜಾಸ್ತಿ ನಂಬಬೇಕು, ಆ ಥರ ನಾಟಕ ಮಾಡ್ತಾ ಇದ್ದೀನಿ. ಸರಿ ನಡಿಯೇ, ಬಸ್ಸಿಗೆ ಟೈಮ್ ಆಗ್ತದೆ, ಹೋಗೋಣ. ಊರ್ಮಿಳ, ಬೆಳಗ್ಗೆನೂ ಸರಿಯಾಗಿ ಊಟ ಮಾಡಿಲ್ಲ, ಈಗ ನೋಡಿದ್ರು ಬರೀ ಒಂದೇ ಒಂದು ರೊಟ್ಟಿ ಹಾಕ್ಕೊಂಡಿದ್ಯಲ್ಲಮ್ಮ. ಚೆನ್ನಾಗಿ ಇನ್ನೊಂದೆರಡು ರೊಟ್ಟಿ ಹಾಕ್ಕೊಂಡು ತಿನ್ನಮ್ಮ. ಅಯ್ಯೋ ಅಮ್ಮ, ಅಡುಗೆ ರುಚಿಯಾಗಿದ್ರೆ ತಾನೇ ಚೆನ್ನಾಗಿ ತಿನ್ನೋದು. ಈ ಮೂದೇವಿಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ. ದಿನ ಅದು ಹೆಂಗೆ ತಿಂತಾ ಇದೆಯೋ ಏನೋ ಈ ಸಪ್ಪೆ ಊಟನ. ಒಳ್ಳೆ ಕತ್ತೆ ವಯಸ್ಸಾಗೈತೆ, ಆದ್ರೂ ಅಡುಗೆ ಚೆನ್ನಾಗಿ ಬೇಯಿಸೋಕೆ ಬರಲ್ಲ ಇವಳಿಗೆ. ಅದು ಹೆಂಗೆ ತಿಂತಾ ಇದ್ದೀರೋ ಏನೋನಪ್ಪ, ನನಗಂತೂ ಒಂದು ತುತ್ತು ಬಾಯಿಗೆ ಇಕ್ಕಾಗ್ತಾ ಇಲ್ಲ, ಹಾಗಿದೆ. ನಮ್ಮ ಯಜಮಾನ್ರು ಹೇಳಿದ್ರು, ಅಯ್ಯೋ ಆ ಮೂದೇವಿ ಅಡುಗೆ ಮಾಡಿರ್ತಾಳೆ, ಅದಕ್ಕೆ ನನಗೆ ಬೇಡಪ್ಪ, ನಾನು ಹೋಟ್ಲಲ್ಲಿ ತಿನ್ಕೋತೀನಿ ಅಂತ ಹೋದರು. ಏನಮ್ಮ ಮಾಡೋದು? ಅವ್ರ ತವ್ರ ಮನೆಗಿರೋರು ಚೆನ್ನಾಗಿ ಕಲಿಸಿದ್ರೆ ತಾನೇ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇಲ್ಲಿ ಬಂದ್ಬಿಡ್ತಾರೆ, ಮಾಡೋಕ್ಕೆ ಕೆಲಸವಿಲ್ದ. ಆ ಮನೆಗೆ ಅದೇನು ಹೇಳ್ಕೊಟ್ಟವ್ರೋ ಏನೋ ಅವ್ರ ಅಪ್ಪ ಅಮ್ಮ, ಅದನ್ನೇ ಬಂದಿಲ್ಲಿ ಮಾಡ್ತಾವಳೆ. ಅವ್ರ ಅಮ್ಮನ ಸರಿಯಾಗಿ ಅಡುಗೆ ಮಾಡಿದ್ರಲ್ವ ಫಸ್ಟ್. ಅಮ್ಮ, ರಾತ್ರಿಗೆ ನೀನೇ ನನಗೆ ಬಿಸಿ ಬಿಸಿಯಾಗಿ ಏನಾದರೂ ರುಚಿ ರುಚಿಯಾಗಿ ಅಡುಗೆ ಮಾಡಿಕಮ್ಮ. ನನಗಂತೂ ಇವಳು ಮಾಡಿರೋ ಅಡುಗೆ ತಿಂದು ಬಾಯೆಲ್ಲ ಕೆಟ್ಟೋಗ್ಬಿಡ್ತು. ಅಮ್ಮ, ನನಗಂತೂ ಗಂಟ್ಲಲ್ಲಿ ಒಂದು ತುತ್ತು ಒಳಕ್ಕೆ ಹೋಗ್ತಾ ಇಲ್ಲಮ್ಮ. ಅಯ್ಯೋ, ಅಷ್ಟು ಕೆಟ್ಟದಾಗಿ ಮಾಡಿದ್ದಾಳೆ ಅಡುಗೆ. ಅಯ್ಯೋ ನನ್ನ ಕರ್ಮ. ಅಲ್ಲೇ ಮೂದೇವಿ, ನಿನ್ನ ಕೈಯ ಅಡುಗೆ ತಿಂದು ತಿಂದು ನಾಲ್ಗೆ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಅದೇನಂತ ಅಡುಗೆ ಮಾಡ್ತೀವೋ ಅದೇನು ಕತೆನೋ. ಹೋಗೆ, ನನ್ನ ಮಗಳಿಗೆ ಯಾಕೋ ಊಟ ತಿನ್ನೋಕ್ಕಾಗ್ತಾ ಇಲ್ವಂತೆ, ನಿಂದೆ ಕೆಟ್ಕೊಂಡು ಬಿತ್ತೋ ಏನೋ ಪಾಪ. ಮಗಳೇ ನಡಿಯಮ್ಮ, ನಿಂಗೆ ದೃಷ್ಟಿ ತೆಗಿತೀನಿ. ಈ ಆಳದೊಳಗೆ ಕಣ್ಣು ಬಿದ್ದುಬಿಟ್ರೆ ತಿನ್ನೋರು ತಿಂದಂಗೆ ಆಗೋಗ್ಬಿಡ್ತಾರೆ. ನಡಿಯಮ್ಮ ಬಂಗಾರಿ. ಸೊಸೆ ಕೈಯಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕಲ್ವಾ ಊರ್ಮಿಳ. ನನಗಂತೂ ಬೇಜಾರಾಗ್ಬಿಟ್ಟೈತಮ್ಮ ಇವಳೆ ಹಿಂಗೆಲ್ಲ ಮಾಡೋದಕ್ಕೆ. ಅಮ್ಮ, ಆ ಮೂದೇವಿ ಓದ್ಲು, ಇನ್ನೊಂಚೂರು ಪಲ್ಯ ಹಾಕಮ್ಮ. ಇನ್ನೊಂದು ರೊಟ್ಟಿ ಹಾಕು ಹಾಗೆ. ಇಷ್ಟೊತ್ತು ಚೆನ್ನಾಗಿಲ್ಲ ಅಂತಿದ್ದಲ್ಲಮ್ಮ.
ಅಯ್ಯೋ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡೋದು, ಹೊಟ್ಟೆ ಬೇರೆ ಹಸಿತಾ ಇದೆ. ಇನ್ನೊಂದು 2 ರೊಟ್ಟಿ ಹಾಕ್ಬಿಡು, ತಿಂದ್ಬಿಟ್ಟು ಹೋಗಿ ಮಲ್ಕೊತೀನಿ, ತುಂಬ ಸುಸ್ತಾಗ್ಬಿಟ್ಟಿದೆ. ಸರಿ ಸರಿ, ಚೆನ್ನಾಗಿ ತಿನ್ನು. ಲಕ್ಷ್ಮಿ, ಊಟ ಮಾಡ್ದ ಲಕ್ಷ್ಮಿ? ಹ್ಞೂ ರೀ, ಊಟ ಆಯಿತು ನಂದು. ಯಾಕೆ ಸುಳ್ಳು ಹೇಳ್ತಾ ಇದೆಯಾ ಲಕ್ಷ್ಮಿ? ನಾನು ಆಗಲೇ ನೋಡಿದೆ, ಅಮ್ಮನೂ ಅವಳು ಇಬ್ಬರು ಚೆನ್ನಾಗಿ ತಿಂದು ಬರೀ ಖಾಲಿ ಪಾತ್ರೆಗಳನ್ನ ಇಟ್ಟೋಗಿದ್ದಾರೆ. ನಾನು ನೋಡಿದೆ. ಯಾಕೆ ಸುಳ್ಳು ಹೇಳ್ತಾ ಇದೆಯಾ ಲಕ್ಷ್ಮಿ? ಲಕ್ಷ್ಮಿ, ನಾನು ಹೊರಗಡೆ ಹೋಗಿ ಏನಾದರೂ ತಿಂಡಿ ತೊಗೊಂಡು ಬರಲಾ ನಿನಗೆ? ಪಾಪ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತೀಯ. ನಮ್ಮ ಅಮ್ಮಂಗೆ ಒಂಚೂರು ಕರುಣೆನೇ ಇಲ್ಲ. ಏನು ಮಾಡೋದು? ಎದುರು ನಿಂತು ಮಾತಾಡೋಕ್ಕೂ ಆಗೋದಿಲ್ಲ, ನಿನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಬಾ ಲಕ್ಷ್ಮಿ, ಹೊರಗಡೆ ಏನಾದರೂ ನಿನಗೆ ಕೊಡಿಸ್ತೀನಿ. ಬೇಡ ರೀ, ನನಗೆ ಹಸಿವೆ ಆಗ್ತಾ ಇಲ್ಲ, ನನಗೇನು ಬೇಡ. ನೀನು ಈ ಮನೆ ಸೊಸೆಯಾಗಿ ಬಂದಾಗಿಂದ ಎಷ್ಟು ನೋವು ಅನುಭವಿಸ್ತಾ ಇದೆಯಾ ಅಲ್ವಾ ಲಕ್ಷ್ಮಿ? ನಮ್ಮಮ್ಮ ಕೊಡೋ ಕಾಟಕ್ಕೆ ಬೇರೆಯವರಾಗಿದ್ದರೆ ಮನೆ ಬಿಟ್ಟು ಹೋಗಿರೋರು. ನೀನಾಗಿರೋದಕ್ಕೆ ಅಲ್ವಾ ಅಡ್ಜಸ್ಟ್ ಮಾಡಿಕೊಂಡು ಈ ಮನೇಲಿ ಬಾಳ್ತಾ ಇದ್ದೀಯಾ. ರೀ, ನೀವು ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದೀರಲ್ಲ, ಆ ಖುಷಿಗಾದರೂ ನಾನು ನಿಮ್ಮ ಜೊತೆ ಇರಬೇಕು ಅಲ್ವಾ? ಯಾರೋ ಒಬ್ಬರು ತೊಂದರೆ ಕೊಟ್ಟರು ಅಂದ್ಬಿಟ್ಟು ಮನೆ ಬಿಟ್ಟು ಹೋಗೋಕ್ಕಾಗುತ್ತಾ? ನೀವು ನನ್ನ ಅಷ್ಟು ಇಷ್ಟಪಟ್ಟು ನೋಡ್ಕೊತಾ ಇದ್ದೀರಾ. ಈ ಮನೇಲಿ ಯಾರು ನನ್ನ ಇಷ್ಟಪಡ್ದಿದ್ರು ನೀವು ಒಬ್ಬರು ಇಷ್ಟಪಡ್ತೀರಲ್ಲ, ಅಷ್ಟು ಸಾಕು. ನನಗೆ ಎಂಥ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ರೀ. ಅಮ್ಮನಿಗೆ ಎದುರ್ಕೊಂಡು ನಿನ್ನ ಪರವಾಗಿ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ಈ ಮನೇಲಿ. ಎಷ್ಟೇ ಕಷ್ಟ ಬಂದ್ರೂ ನೀನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದೀಯ. ಥೂ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ನೀನು ಇಷ್ಟು ಕಷ್ಟಪಡೋದು ನೋಡೋಕ್ಕಾಗ್ತಾ ಇಲ್ಲ ನನಗೆ. ನೀನು ನಿಮ್ಮ ಮನೇಲಿ ಎಷ್ಟು ಸುಖವಾಗಿ ಬೆಳೆದಿದ್ದೆ ಅಲ್ವಾ? ರಾಣಿ ರಾಣಿ ಇದ್ದಂಗಿದ್ದೆ. ನಮ್ಮ ಮನೇಲಿ ಕೆಲಸದೋಳಾಗ್ಬಿಟ್ಟಿದ್ದೀಯ. ನನ್ನ ಕೈಲಿ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯೋ, ಯಾರು ಹೇಳಿದ್ದು ನಾನು ಸುಖವಾಗಿಲ್ಲ ಅಂತ? ನಾನು ಚೆನ್ನಾಗೇ ಇದ್ದೀನಿ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಅಮ್ಮ ಕಾಟ ಕೊಡೋದು ಸಾಲ್ದ ಅಂದರೆ ಇವಳು ಬೇರೆ ಬಂದವಳೆ. ಮಗನೇ, ಎಲ್ಲಿಗೆ ಹೋಗ್ತಾ ಇದ್ಯಪ್ಪ? ಅಮ್ಮ, ಅದು ಯಾಕೋ ತುಂಬ ಬೇಜಾರಾಗ್ತಾಯಿತ್ತಮ್ಮ. ಅದಕ್ಕೆ ಸುಮ್ಮನೆ ಆಚೆ ಹಂಗೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಏನು ಬೇಡ, ನಡಿ, ಆಚೆ ತುಂಬ ಚಳಿ ಇದೆ, ಹೋಗಿ ಮಲ್ಕೋ ಹೋಗು. ಜಾಸ್ತಿ ಹೊತ್ತೇನು ಹೋಗಲ್ಲಮ್ಮ, ಒಂದು 5 ನಿಮಿಷ ಹಂಗೆ ಓಡಾಡ್ಕೊಂಡು ಬಂದ್ಬಿಡ್ತೀನಿ. ಬೇಡ ಅನ್ನಲ್ಲ, ನಡಿ ಒಳಗಡೆ. ಅಯ್ಯೋ ದೇವ್ರಿ, ಈ ಮನೇಲಿ ನನಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೋ ಏನೋ. ಹೊರಗಡೆ ಹೋಗಿ ನನ್ನ ಹೆಂಡ್ತಿಗೆ ಏನಾದರೂ ತಿಂಡಿ ಥರ ನನ್ನಷ್ಟರಲ್ಲಿ ಅಮ್ಮ ಬಂದ್ಬಿಟ್ರು. ಅಮ್ಮ ಅಮ್ಮ, ನೀನು ನನಗೊಂದು ಜೊತೆ ಬಟ್ಟೆನೂ ತಂದಿಲ್ವಲ್ಲಮ್ಮ. ಈ ಸ್ನಾನ ಮಾಡಿ ಯಾವ ಬಟ್ಟೆ ಹಾಕೊಳ್ಳಮ್ಮ ನಾನು? ನನ್ನ ಬುದ್ಧಿಗಷ್ಟು. ನನಗೇನು ಗೊತ್ತಿತ್ತಪ್ಪ ಇಲ್ಲೇ ಇರ್ತೀನಿ ಅಂತ? ನಿಮ್ಮಪ್ಪ ಒಂದಿನ ಹೋಗಿ ಹಂಗೆ ಬರೋಣ ಅಂತ ತಾನೇ ಬಂದಿದ್ದು, ಅದಕ್ಕೆ ಬಟ್ಟೆ ತಂದಿಲ್ಲ. ಏನಾಯಿತು ಊರ್ಮಿಳಾ? ಅಮ್ಮ, ನಾವು ಇಲ್ಲೇ ಇರ್ತೀವಿ ಅಂತ ಗೊತ್ತಿರಲಿಲ್ವಲ್ಲ, ಒಂದಿನ ಹೋಗಿ ಬರೋದು ಅಂತ ಬಂದಿದ್ದು. ಆದರೆ ಕುಮಾರನ ಬಟ್ಟೆನೇ ತಂದಿಲ್ವಲ್ಲಮ್ಮ ನಾನು. ಅದಕ್ಕೆ ಅಳ್ತಾ ಇದ್ದಾನೆ, ಅಮ್ಮ ನೀನು ನನಗೆ ಬಟ್ಟೆ ತಂದಿಲ್ಲ, ನಾನು ಏನು ಹಾಕ್ಕೊಳ್ಳಿ ಅಂತ ಅಳ್ತಾ ಇದ್ದಾನೆ. ಅಯ್ಯೋ ಅಷ್ಟೇ ತಾನೇ, ಯಾಕೆ ಚಿಂತೆ ಮಾಡ್ತೀಯ? ನಮ್ಮ ಮನೆಗೆ ಅಪ್ಪು ಇಲ್ವಾ? ಅವನ ಬಟ್ಟೆ ಇವನಿಗೆ ಆಗುತ್ತೆ ಬಿಡು. ಹೇ ಲಕ್ಷ್ಮಿ, ಲಕ್ಷ್ಮಿ, ಏನತ್ತೆ? ಅದು ಮೊನ್ನೆ ಅಪ್ಪುಗೆ ರಮೇಶ ಹೊಸ ಬಟ್ಟೆ ತಗೊಂಡು ಬಂದಿದ್ನಲ್ಲ, ಅದನ್ನು ತಗೊಂಡು ಬಂದು ಕುಮಾರಂಗೆ ಕೊಡು. ಬೇಗ ತಗೊಂಡು ಬಾರೇ. ಸರಿ ಅತ್ತೆ, ಆಯಿತು. ಅಮ್ಮ, ನಾನು ಹೊಸ ಬಟ್ಟೆ ಯಾಕಮ್ಮ ತಗೊಂಡು ಹೋಗ್ತಾ ಇದ್ದೀಯಾ? ಯಾರಿಗಮ್ಮ ಕೊಡ್ತೀಯಾ? ಅತ್ತೆ, ಹೊಸ ಬಟ್ಟೆನ ಊರ್ಮಿಳ ರೂಮ್ನಲ್ಲಿ ಇಟ್ಟಿದ್ದೀನಿ ಅತ್ತೆ. ಅಮ್ಮ, ಅದು ನಂದಲ್ವಮ್ಮ ಹೊಸ ಬಟ್ಟೆ, ಯಾಕಮ್ಮ ಅವನು ಕೊಡ್ತಾ ಇದ್ದೀಯಾ? ಏ, ಯಾವುದೋ ನಿನ್ನ ಬಟ್ಟೆ? ಹಾಂ, ಅದೆಲ್ಲ ನಾನು ತಂದು ಕೊಟ್ಟಿರೋದು ತಾನೇ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ ಈ ಮನೆಯಲ್ಲಿ. ನನಗೇನಾದರೂ ಎದುರು ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ನಾನು ಕೊಡಲ್ಲ ಅಜ್ಜಿ, ನನಗೆ ಬೇಕು ಬಟ್ಟೆ. ನಾನು ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ಯಾಕೋ ಕೊಡೋದಿಲ್ಲ? ಕುಮಾರ ಏನು ನಿನ್ನ ಶತ್ರುನಾ? ಅವನು ನಿನ್ನ ತಮ್ಮ ತಾನೇ. ಅದೇನು ಬುದ್ಧಿ ಕಲಿಸೋಳೋ ನಿಮ್ಮಮ್ಮ, ನೀನು ನಿಮ್ಮಮ್ಮನೋ. ಅಯ್ಯೋ ಸಾಕಾಗುತ್ತೆ. ನೋಡ್ದ ಊರ್ಮಿಳ, ಈ ಮನೆಯಲ್ಲಿ ನಂದು ಬೇರೆ ನಿಂದು ಬೇರೆ ಅನ್ನೋ ಭೇದ ಭಾವನೆ ಎಷ್ಟು ಬೆಳೆಸಿದಾಳೆ ಮಗನಿಗೆ. ಹಾಂ, ದುರಹಂಕಾರ ಜಾಸ್ತಿ ನಮ್ಮ ಇವನಿಗೆ. ನಾನು ಊರಿಗೆ ಹೋಗೋಷ್ಟರಲ್ಲಿ ಇವನಿಗೆ ಕೊಬ್ಬು ಇಳಿಸ್ಬಿಟ್ಟೆ ಹೋಗ್ತೀನಿ.
ನಡಿಯೋ ಮಗನೆ, ಬೇಗ ಸ್ನಾನ ಮಾಡು. ಇವತ್ತು ನಿನ್ನ ಬರ್ತಡೇ ಅಲ್ವಾ, ಕೇಕ್ ಕಟ್ ಮಾಡಿಸ್ತೀನಿ ಇವತ್ತು. ಅಪ್ಪು ಅಳ್ಬೇಡ, ನಿಂಗೆ ಹೊಸ ಬಟ್ಟೆ ನಾನೇ ತಂದು ಕೊಡ್ತೀನಿ, ಸುಮ್ಮನಿರು, ಅಳ್ಬಾರ್ದು. ನಿನ್ನ ಹತ್ರ ಕಾಸು ಎಲ್ಲಿದೆ? ಅಜ್ಜಿ ಕೊಟ್ರೆ ತಾನೇ ಕಾಸು. ನೀನು ನಾನು ಹೀಯಾಳಿಸ್ತಾ ಇದ್ದೀಯಾ? ಏನು ಮಾಡೋದು, ಏನು ಮಾಡೋಕ್ಕಾಗದೇ ಇರೋಷ್ಟು ಅಸಹಾಯಕಳಾಗಿ ನಿಂತಿದ್ದೀನಿ ನಾನು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.